cut through me. ಕಾಲಾಗಿದೆ ಅಷ್ಟೇ. ಸೊ ಹಾಗಾಗಿ ನಾನು ಯೋಚನೆ ಮಾಡಿದೆ ಸ್ವಲ್ಪ ಕೂದಲು ಕೇರ್ ಮಾಡೋಣ ಅಂತ. ಆ್ಯಂಡ್ ಇವತ್ತು ಪುನಃ ಇದನ್ನು ಯೂಸ್ ಮಾಡಲಿಕ್ಕಿದ್ದೀನಿ. ಸೊ ಗೈಸ್, ನಾನು ಒಂದೇ ಕ್ರೀಮ್ ಪರ್ಚೇಸ್ ಮಾಡೋದು, ಅದು ಬಂದುಬಿಟ್ಟು ಸನ್ಸ್ಕ್ರೀಮ್. ಸೊ ನಾನು ಸ್ಯಾಟರ್ಡೇ ಪರ್ಚೇಸ್ ಮಾಡಬೇಕಂತಿದ್ದೀನಿ, ನಾಡ್ದು ಸ್ಯಾಟರ್ಡೇ. ಎಷ್ಟು ತಾರೀಕು ಅಂತ ನಿಮಗೆ ನಾನು ಅಂದರೆ ಪರ್ಚೇಸ್ ಮಾಡುವಾಗ ಹಾಕ್ಬಿಡ್ತೀನಿ, ಈಗ ಬಿಡಿ. ಇವತ್ತು ಗುರುವಾರ. ಸೊ ಗುರುವಾರ ಶುಕ್ರವಾರ 2 ದಿನ ನಾನು ಮನೇಲಿದ್ದೀನಿ. ಶನಿವಾರ ಹೋಗ್ಲಿಕ್ಕಿದ್ದೀನಿ. ನಾನು ಒರೆಸಿದ್ದೀನಿ, ಅದು ಒಣಗ್ತಾ ಇದೆ. ಆ್ಯಂಡ್ ಈ ಕಡೆ ನಾನು ಹೇರನ್ನು ಕೂಡ ಒಣಗಿಸ್ತಾ ಇದ್ದೀನಿ, 2 ಕೆಲಸ ಒಟ್ಟೊಟ್ಟಿಗೆ. ಯಾಕಂದರೆ ನನಗೆ ಈಗ ಅಡುಗೆ ಮಾಡಲಿಕ್ಕಿದೆ, ಮೇಯ್ನ್ಲಿ ಸ್ವಲ್ಪ ಕೆಲಸ ಬಾಕಿ ಇದೆ, ಅದನ್ನು ಮಾಡಬೇಕು. ಸೊ ಗೈಸ್, ನಾನೀಗ ಅನ್ನ ಬೇಯಿಸಲಿಕ್ಕೆ ಹಾಕಲಿಕ್ಕೆ ಬಂದದ್ದು. ಯಾಕಂದರೆ ತುಂಬ ಜಾಸ್ತಿ ಟೈಮ್ ಆಗೋಗಿದೆ. ಕಿಚನ್ ಕ್ಲೀನ್ ಮಾಡುವಾಗಲೇ ತುಂಬ ಜಾಸ್ತಿ ಹೊತ್ತಾಗೋಯಿತು. ಆ್ಯಂಡ್ ಬೆಳಿಗ್ಗೆ ನಾನು ಎಡಿಟಿಂಗಿಗೆ ಕೂತಿದ್ದೆ. ಸೊ ತುಂಬ ಹೊತ್ತು ಎಡಿಟಿಂಗ್ ಮಾಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಪ್ರಿಪೇರಿಂಗ್ ಓರಿಯೋ ಕೇಕ್ ಬೇಕಿಂಗ್ ಶೀಟ್ನ ಫಸ್ಟ್ ಡಿಶ್ ಅಂತಲೇ ಹೇಳ್ಬೋದು. ಸೊ ಗೈಸ್, ನಾನೀಗ ಸದ್ಯಕ್ಕೆ ಬೆಂಕಿ ಮಾಡಿ ನನ್ನ ಒಂದು ರೈಸ್ನ ಒಂದು ಖಾರನ ಹೊರಗಿಡ್ತೀನಿ. ಆ್ಯಂಡ್ ಅದು ಬಾಯ್ಲ್ ಆಗ್ತಾ ಇರ್ತದೆ. ಆ ಟೈಮಲ್ಲಿ ನಾನು ಸ್ವಲ್ಪ ಕಿಚನನ್ನು ಸೆಟ್ ಮಾಡ್ತೀನಿ. ಸೊ ಇದು ನಿನ್ನೆ ಮಾಡಿದ ಪಲ್ಯ, ಆ್ಯಂಡ್ ಇಷ್ಟು ಸ್ವಲ್ಪ ಉಳಿದಿದೆ. ಆ್ಯಂಡ್ ನಾನು ಅದರ ರೆಸಿಪಿಯನ್ನು ಶೇರ್ ಮಾಡಿಲ್ಲ, ಏಕೆಂದರೆ ಅದು ನಾರ್ಮಲಿ ಸೌತೆಕಾಯಿ ಹೇಗೆ ಪಲ್ಯ ಮಾಡಿದರೆ ಹಾಗೆ ಮಾಡಲಿಕ್ಕೆ. ಆ್ಯಂಡ್ ಇವತ್ತು ನಾನು ಚಟ್ನಿ ಮಾಡಲಿಕ್ಕಿದ್ದೀನಿ, ಅಂದರೆ ಒಣಮೀನಿದ್ದು ಚಟ್ನಿ ಬರ್ತದೆ ನೋಡಿ, ಅದು ಮಾಡಲಿಕ್ಕಿದ್ದೀನಿ. ಆ್ಯಂಡ್ ಟೇಸ್ಟಿ ಮಾಡೋಣ. ಇಲ್ಲಿ ಪುನಃ ಒರೆಸ್ಬೇಕಾಗುತ್ತೆ, ಯಾಕಂದರೆ ನಾನು ಆಚೆ ಈಚೆ ಹೋಗಿ ನೀರನ್ನು ಇಲ್ಲಿ ಹಾಕ್ಬಿಟ್ಟಿದ್ದೀನಿ. ಆ್ಯಂಡ್ ಅವೆಲ್ಲ ಇದು ಇಲ್ಲೇ ಇಡುವ. ಸೊ ನನ್ನ ಕರು ಏನಿದೆ ಅದನ್ನು ತೋಟದಲ್ಲಿ ಕಟ್ಟಿ ಬರಬೇಕು, ಆ ಕೆಲಸ ಮಾಡಿಬಿಡ್ತೀನಿ. ಸೊ ಮುಂದೆ ಕಟ್ಟೋದು ಒಳ್ಳೇದು ಅನಿಸುತ್ತೆ. ಇಲ್ಲಿ ಬಿಸಿಲಿದೆ ಮಾರ್ರೆ ಪಾಪ. ಸೊ ಇಲ್ಲಿ ಸಂಪಿಗೆ ಮರದಲ್ಲಿ ಸಂಪಿಗೆ ನೋಡ್ತಾ ಇದ್ದೀನಿ, ದೇವರಿಗೊಂದು ಕೊಯ್ದಿದ್ದಾನ ಅಂತ. ಬಟ್ ನನಗೆ ಹತ್ತಿರದಲ್ಲಿ ಸಂಪಿಗೆ ಕಾಣ್ತಾ ಇಲ್ಲ ಮಾರ್ರೆ. ಸೊ ಗೈಸ್, ನಾನು ತೆಂಗಿನಕಾಯಿ ಸುಲಿಯೋ ಕೆಲಸ ಮಾಡಲಿಕ್ಕೆ ಹೋಗ್ತಿದ್ದೀನಿ. ಯಾಕೆಂದರೆ ಇಲ್ಲಿ ನನ್ನ ರೈಸ್ ಬಾಯ್ಲ್ ಆಗ್ತಾಯಿದೆ. ಮಳೆಗಾಲದಲ್ಲಿ ರೈಸ್ ಮಾಡೋದು ತುಂಬ ಕಷ್ಟ ಮಾರ್ರೆ, ತುಂಬ ಜಾಸ್ತಿ ಕಷ್ಟ ಹಳ್ಳಿಯಲ್ಲಿ. ಪುಣ್ಯಕ್ಕೆ ನಮ್ಮಲ್ಲಿ ಗ್ಯಾಸ್ ಇದೆ, ಇಲ್ಲಾಂದರೆ ಇನ್ನೂ ಕಷ್ಟ ಆಗ್ತಿತ್ತು. ಈಗ ಹೋಗೋ ಗೋಡನ್ಗೆ ಅಪ್ಪ ಬೆಳಿಗ್ಗೆ ಹೇಳಿದರು 30 ತೆಂಗಿನಕಾಯಿನ ಸುಲಿದಿಡು ಅಂತ. ಆ್ಯಂಡ್ ನಾನೆಷ್ಟು ಸುಲಿತೀನಿ ಅಂತ ನಿಮಗೆ ಗೊತ್ತಾಗಿರ್ಬೋದು ತಮ್ಮನೇಲಲ್ಲಿ. ಸೊ ಬೈ ಮಿಸ್ಸಾಗಿ ನಾನು 2 ತೆಂಗಿನಕಾಯಿ ಎಕ್ಸ್ಟ್ರಾ ಸುಲಿದೆ. ಆ್ಯಂಡ್ 1 ತೆಂಗಿನಕಾಯನ್ನು ನಾನು ಚಟ್ನಿಗೆ ಯೂಸ್ ಮಾಡಿದೆ. ಎನಿವೇಸ್, ಈಗ ಪಾಯಿಂಟಿಗೆ ಬರ್ತೀನಿ. ಆ್ಯಕ್ಚುಲಿ ನನಗೆ ಒಂದು ವಿಷಯ ಹೇಳಬೇಕಿತ್ತು, ನಾನು ಇದರ ಮೆನ್ಷನ್ ಮಾಡಿಲ್ಲ. ಆ್ಯಕ್ಚುಲಿ ಕ್ಲಾಸಲ್ಲಿ ಡೆಸ್ಕ್ ಮೇಲೆ ಒಂದು ಹೆಸರು ಕಾಮನ್ ಇರ್ತಿತ್ತು, ಅದು ಬಂದುಬಿಟ್ಟು BTS. ನಾನು ಈಗಲೂ ಕೂಡ ಶಾಕ್ ಆಗ್ತೀನಿ, ಕೊರಿಯಾದ ಬ್ಯಾಂಡ್ ಇಂಡಿಯಾದಲ್ಲಿ ಫೇಮಸ್ ಆಗಿರೋದು. ಆ್ಯಂಡ್ ಮೇಯ್ನ್ಲಿ ನಮ್ಮ ಕ್ಲಾಸಲ್ಲಿ ಅಂದರೆ ಎಷ್ಟು ದೊಡ್ಡ ಫ್ಯಾನ್ ಅಂದರೆ ಅವಳು. ಲೈಕ್ BTS ಅಂತ ಇರ್ತಾಳೆ, ಮತ್ತು BTS ಸಾಂಗ್ಸ್ ಆಗಿರ್ಬೋದು, BTS ವಾಲ್ಪೇಪರ್ ಆಗಿರ್ಬೋದು. ಆ್ಯಂಡ್ ಅವಳ ಹತ್ರ BTS ಇದು ಸ್ಟಿಕ್ಕರ್ಸ್ ಎಲ್ಲ ಇದೆ. ಸೊ ನನಗೆ ರಿಯಲಿ ಶಾಕ್ ಆಯಿತು, ಎಂಥ ಕ್ರೇಜಿ ಫ್ಯಾನ್ ಮಾರೆ ಇವಳು ಅಂತ. ಆ್ಯಂಡ್ ಒಟ್ಟಾರೆ ಹೇಳೋದಾದರೆ BTSನ ಒಂದು ಫ್ಯಾನ್ಸ್ ಇದ್ದಾರೆ ನೋಡಿ, ಸ್ಕೂಲಲ್ಲಿ ಅಷ್ಟು ಇರೋದಿಲ್ಲ, ಬಟ್ ಕಾಲೇಜಲ್ಲಿ ಮತ್ತು ಡಿಗ್ರಿಯಲ್ಲಿ ಮೇಯ್ನ್ಲಿ ಈಗ PGಯಲ್ಲೆಲ್ಲ ತುಂಬ ಜಾಸ್ತಿ ಇರ್ತಾರೆ. ಆ್ಯಂಡ್ ಅಬ್ಸೆಸ್ ಆಗಿರ್ತಾರೆ ಅವರು BTS ಆ್ಯಂಡ್ BTSನ ಮೆಂಬರ್ಗೆ. ನಾನು ಒಂದು ವಿಡಿಯೋ ಮಾಡಿದ್ದೆ, ಅದಕ್ಕೆ ಎಲ್ಲ ಡೆಸ್ಕಲ್ಲಿ ಕಾಮನ್ ಇದ್ದದ್ದು BTS ನೇಮ್. ಸೊ ಹಾಗಾಗಿ ನನಗೆ ಹೇಳಬೇಕಂತ ಅನ್ನಿಸ್ತು. ನನಗನ್ನಿಸ್ತು ಅಟ್ಲೀಸ್ಟ್ ಈಗ ನಿಮಗೆ ನಾನು ಫನ್ ಸ್ಟೋರಿಯಾಗಿ ಹೇಳ್ಬಿಡ್ತೀನಿ. ಸೊ ಗೈಸ್, ಟೋಟಲ್ 32 ತೆಂಗಿನಕಾಯಿ ಸುಲಿದಿದ್ದೆ. ಆ್ಯಂಡ್ ಈಗ ಕ್ಲೀನಿಂಗ್ ಟೈಮು. ಸೊ ಕ್ಲೀನಿಂಗ್ ಇಂಪಾರ್ಟೆಂಟ್ ಅಲ್ವಾ. ಈ ಕೋಕೋನಟ್ನ ಕವರ್ ಏನಿದೆ ಇದನ್ನು ಯೂಸ್ ಮಾಡಲಿಕ್ಕಿದ್ದೀನಿ ಬೆಂಕಿ ಮಾಡಲಿಕ್ಕೆ ಅಂತ. ಸೊ ತುಂಬ ಚೆನ್ನಾಗಿ ಬೆಂಕಿ ಆಗುತ್ತೆ. ಆ್ಯಂಡ್ ಈಗ ಸದ್ಯಕ್ಕೆ ನಾನು ಬೆಂಕಿ ಹಾಕ್ತಾಯಿದ್ದೀನಿ ಒಂದು ಕೋಕೋನಟ್ ತುಂಡನ್ನು.
ಸೊ ಗೈಸ್ ನನಗೆ ಈ ಟೈಮಲ್ಲಿ ತುಂಬ ಜಾಸ್ತಿ ಸುಸ್ತಾಗ್ತಿತ್ತು, ಏನೂ ಕೆಲಸ ಮಾಡೋದೇ ಬೇಡ ಅಂತ ಅನಿಸ್ತಾ ಇತ್ತು ನನಗೆ. ಸೊ ಆದರೂ ಕೂಡ ಈಗ ಪಲ್ಯ ಮಾಡಬೇಕಾಗುತ್ತೆ, ನೋಡುವ ಎಂತಾಗುತ್ತೆ ಅಂತ. ಸೊ ಗೈಸ್ ನಂಗೆ ಗೊತ್ತಿರಲಿಲ್ಲ, ನಾನು ಸುಲಿದೆ ನಾನು ಟೋಟಲಾಗಿ 32 ಕಾಯಿ ಸುಲಿದಿದ್ದೀನಿ. ಸೊ ಹಾಗಾಗಿ ನಾನು 31 ಕಾಯಿನ ಈ ಒಂದು ಗೋಣಿಯಲ್ಲಿ ಇಡ್ತೀನಿ. ನಾನು ಒಂದು ಕಾಯಿ ತಗೊಂಡು ಹೋಗ್ತೀನಿ, ಯಾಕಂದರೆ ನನಗೆ ಈಗ ಚಟ್ನಿ ಮಾಡಬೇಕು. ಈ ಒಂದು ಚಟ್ನಿಗೆ ನೀವು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕಿರ್ಲಿಕ್ಕಿಲ್ಲ. ಲೈಕ್ ನೀವು ಒಣಮೆಣಸು, ಕೊತ್ತಂಬರಿ, ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿ ಮತ್ತು ಹುಳಿ ಇಷ್ಟು ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಸೊ ಲಾಸ್ಟಿಗೆ ಎಣ್ಣೆ ಹಾಕ್ತಿದ್ದೀನಿ, ಎಲ್ಲ ಐಟಮ್ ಹಾಕಿ ಈಗ ಲೈಟಾಗಿ ಫ್ರೈ ಮಾಡಬೇಕು. ಸೊ ತುಂಬಾ ಜಾಸ್ತಿ ಟೇಸ್ಟಿ ಆಗುತ್ತೆ. ಲೈಟಾಗಿ ಫ್ರೈ ಮಾಡಿ ಈಗ ಆ ಒಂದು ಫ್ರೈ ಮಾಡಿದ ಪ್ಯಾನ್ ಇರ್ತದೆ ನೋಡಿ, ಸೊ ಅಥವಾ ಬಾಣಲೆ, ಅದಕ್ಕೆ ನೀವು ತೆಂಗಿನಕಾಯಿ ತುರಿಯನ್ನು ತುರಿಬೇಕು. ನೋಡಿ ಈ ಒಂದು ಬಿಸಿ ಬಿಸಿ ಇದಕ್ಕೆ ನೀವು ತೆಂಗಿನಕಾಯಿ ತುರಿದ್ರೆ ತುಂಬ ಜಾಸ್ತಿ ಟೇಸ್ಟಿ ಆಗುತ್ತೆ. ಆ್ಯಂಡ್ ಈಗ ಅದನ್ನು ನೀವು ಈ ಒಂದು ಗ್ರೈಂಡರ್ಗೆ ಹಾಕಿ. ಸೊ ಈ ಒಂದು ಗ್ರೈಂಡರನ್ನು ಕ್ಲೀನ್ ಮಾಡೋದು ನನಗೆ ತುಂಬ ಜಾಸ್ತಿ ಇರಿಟೇಟ್ ಅನ್ನಿಸ್ತದೆ. ನಿಮ್ಮ ಹತ್ರ ಮಿಕ್ಸಿ ಇದ್ದರೆ ಒಳ್ಳೆಯದು, ಬಟ್ ಮಿಕ್ಸಿ ಏನಿದೆ ಬಿಸಿ ಆಗುತ್ತೆ, ಗ್ರೈಂಡರ್ ಬಿಸಿ ಆಗೋದಿಲ್ಲ ಪುಣ್ಯಕ್ಕೆ. ಓಕೆ, ಈಗ ಸದ್ಯಕ್ಕೆ ಒಂದು ಪ್ಯಾನ್ ಇಟ್ಬಿಡಿ. ಆ್ಯಂಡ್ ಆ ಪ್ಯಾನಲ್ಲಿ ನೀವು ಮೀನನ್ನು ಫ್ರೈ ಮಾಡಲಿಕ್ಕೆ ಹಾಕಿ. ಫಸ್ಟಿಗೆ ನೀವು ತಲೆ ಮತ್ತು ಸ್ವಲ್ಪ ಮೀನನ್ನು ಫ್ರೈ ಮಾಡ್ಕೊಳ್ಳಿ. ಆ್ಯಂಡ್ ಇದು ಯಾಕೆಂದರೆ ನೀವು ನಿಮ್ಮ ಒಂದು ಚಟ್ನಿಯನ್ನು ಕಡಿತಿದ್ದೀರ ಅದಕ್ಕೆ ಹಾಕಲಿಕ್ಕೆ. ಸೊ ಅದರೊಟ್ಟಿಗೆ ಇದು ಸಣ್ಣ ಆಗಬೇಕು. ಸೊ ನಾನೀಗ ಮೀನನ್ನು ಹಾಕ್ತಾಯಿದ್ದೇನೆ, ಇದನ್ನು ನಾನು ಚಟ್ನಿಗೆ ಬೆರೆಸ್ತಾ ಇದ್ದೀನಿ. ಸೊ ಗೈಸ್ ಒಣ ಮೀನು ಏನಿದೆ ತುಂಬಾ ಜಾಸ್ತಿ ಡೆಲಿಷಿಯಸ್ ಆಗಿರುತ್ತೆ, ಏನೇ ಹೇಳಿ. ಸೊ ನಾನೀಗ ಚಟ್ನಿಗೆ ಹಾಕ್ತಾ ಇದ್ದೀನಿ, ಅದು ಸಣ್ಣ ಆಗಬೇಕು ಅಂತ. ಸೊ ಅದು ಸಣ್ಣ ಆಗ್ತಾಯಿದೆ. ಆ್ಯಂಡ್ ಈಗ ತೆಗಿಬೇಕು ಅದನ್ನು. ಬಾಯಲ್ಲಿ ದೋಸೆ ಇಟ್ಬಿಟ್ಟಿದ್ದೀನಿ, ಬಟ್ ನಾನೇ ಹೇಳ್ತೀನಿ ತುಂಬಾ ಜಾಸ್ತಿ ಟೇಸ್ಟಿಯಾಗಿತ್ತು. ಆ್ಯಂಡ್ ಇದುವರೆಗೆ ನಾನು ಈ ರೀತಿ ಚಟ್ನಿ ಮಾಡಿಲ್ಲ. ಸೊ ಈಗ ಅಂಬಡೆಗೆ ಈ ಒಂದು ಸೊಪ್ಪನ್ನು ಕಟ್ ಮಾಡೋ ಟೈಮ್. ಸೊ ತುಂಬ ವೀಡಿಯೋದಲ್ಲಿ ತೋರಿಸ್ಬಿಟ್ಟಿದ್ದೀನಿ ನಾನು ಈ ಸೊಪ್ಪನ್ನು ಕಟ್ ಮಾಡೋದು, ಬಟ್ ಮೇಯ್ನಾಗಿ ಅಂಬಡೆ ಹೇಗೆ ಮಾಡ್ತೀನಿ ಅಂತ ಹೇಳಿಲ್ಲ. ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿಕ್ಕಿದ್ದೀನಿ. ಸೊ ಇದರಲ್ಲಿ ಕೆಲವು ಕಡ್ಡಿಗಳಿರ್ತದೆ, ಅದನ್ನು ತೆಕ್ಕೋಬೇಕು. ಸೊ ಕಡ್ಡಿಗಳು ಬೇಡ ನಮಗೆ. ಆ್ಯಂಡ್ ಈಗ ನಾನು ಒಂದು ಬಾಣಲೆಗೆ ಹಾಕಿದ್ದೀನಿ ಕಡಲೆ ಹಿಟ್ಟು, ಜೀರಿಗೆ, ಹಾಗೆ ನೀವು ಹುಳಿದು ನೀರು ಹಾಕಬೇಕು. ಹುಳಿದು ನೀರು ಟೇಸ್ಟಿ ಮಾಡುತ್ತೆ ಯಾವುದೇ ಡಿಶನ್ನು. ಆ್ಯಂಡ್ ನೀವು ಮರಿಬಾರ್ದು ಇದನ್ನು. ಸೊ ಈಗ ಸದ್ಯಕ್ಕೆ ನಾನು ಈ 3 ಇಂಗ್ರೀಡಿಯೆಂಟ್ಸ್ ಆದಮೇಲೆ ಉಪ್ಪು ಹಾಕ್ತಾಯಿದ್ದೀನಿ. ಆ್ಯಂಡ್ ಆಮೇಲೆ ನಾನು ಹಾಕ್ತಿದ್ದೀನಿ ಸೊಪ್ಪು. ಸೊ ಸೊಪ್ಪು ಹಾಕಿ ಒಮ್ಮೆ ತಿರುಗಿಸ್ಬೇಕು. ಆ್ಯಂಡ್ ನೋಡಿ ಇಷ್ಟು ಐಟಮ್ ಹಾಕಿ ನೀವು ಇದನ್ನು ಎಣ್ಣೆಯಲ್ಲಿ ಬಿಡ್ಬೋದು, ಬಟ್ ಇದಕ್ಕೆ ನಾನು ಎಕ್ಸ್ಟ್ರಾ ಐಟಮ್ ಹಾಕ್ತಾಯಿದ್ದೀನಿ. ಸೊ ಇದಕ್ಕೆ ನಾನು ಸ್ವಲ್ಪ ಕಡಲೆ ಹಿಟ್ಟು ಹಾಕಿದೆ ಪುನಃ, ಯಾಕಂದರೆ ಸ್ವಲ್ಪ ಕಡಿಮೆ ಆಯ್ತು ಅಂತ ಅನ್ನಿಸ್ತು ನನಗೆ. ಸ್ವಲ್ಪ ವಾಟರನ್ನು ಹಾಕಿದ್ದೀನಿ. ಆ್ಯಂಡ್ ಈಗ ನೋಡಿ ರೆಡಿಯಾಗಿದೆ ಪೇಸ್ಟ್. ಆದರೆ ನಾನೀಗ ಹಾಕ್ತಿದ್ದೀನಿ ಬಫಾತ್ ಮಸಾಲ. ಸೊ ನಿಮಗೆ ತೋರಿಸಿದೆ ನಾನು ಒಮ್ಮೆ ಸವಿತಾ ಮಸಾಲದೆ. ಆ್ಯಂಡ್ ಅರಶಿನ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಸೊ ಇಷ್ಟೆಲ್ಲ ಹಾಕಿ ನೀವು ತಿರುಗಿಸ್ಬೇಕು. ಮೇನ್ಲಿ ನೀವು ಖಾರದೊಡಿ ಸಹ ಹಾಕ್ಬೋದು. ಖಾರದೊಡಿ, ಅರಶಿನ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೋದು. ಈಗ ಸದ್ಯಕ್ಕೆ ನಾನು ಪಾತ್ರೆ ಕೂಡ ತೊಳಿತಾ ಇದ್ದೀನಿ. ಆ್ಯಂಡ್ ಕೆಲವು ಪಾತ್ರೆಯಲ್ಲಿ ಇತ್ತು. ಆ್ಯಕ್ಚುಲಿ ಗೈಸ್ ಈ ಒಂದು ಸೊಪ್ಪು ಮಳೆಗಾಲದಲ್ಲಿ ಆಗುತ್ತೆ. ಸೊ ಹಾಗಾಗಿ ನೀವು ಮಳೆಗಾಲದಲ್ಲಿ ಈ ಒಂದು ಡಿಶನ್ನು ಮಾಡಬೇಕಾಗುತ್ತೆ. ಎಷ್ಟು ಸಕ್ಕತ್ತಾಗುತ್ತೆ ಅಂದರೆ ಮಳೆಗಾಲದಲ್ಲಿ ತಿನ್ನಲಿಕ್ಕೆ ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಆ್ಯಂಡ್ ನಾವು ಆ ಟೈಮಲ್ಲಿ ಇದನ್ನು ಮಳೆಗಾಲಕ್ಕೆ ಈ ರೀತಿ ಮಾಡ್ತಾಯಿದ್ವಿ, ಬಟ್ ಈಗ ಊಟಕ್ಕೆ ಕೂಡ ಮಾಡ್ತೀವಿ. ಸೊ ಎಣ್ಣೆಯಲ್ಲಿ ಬಿಟ್ಬಿಟ್ಟಿದ್ದೀನಿ ನಾನು ಚಟ್ಟೆ ಮಾಡಿ. ಆ್ಯಂಡ್ ನೀವು ಕೂಡ ಲೈಟಾಗಿ ಬಿಟ್ಬಿಡಿ. ಸೊ ಈಗ ಸದ್ಯಕ್ಕೆ ನಾನು ಸ್ವಲ್ಪ ಶೆಲ್ಫ್ ಕ್ಲೀನ್ ಮಾಡೋದು ಅದೆಲ್ಲ ಕೆಲಸ ಮಾಡ್ತಾಯಿದ್ದೀನಿ. ಸೊ ಗೈಸ್ ನನ್ನ ಅಪ್ಪನ ಕಾಲ್ ಬಂತು, ನೀನು ಬುತ್ತಿ ಇಟ್ಕೊಂಡು ಅಂಗಡಿಗೆ ಹೋಗು ಅಂತ. ಸೊ ನಾನು ಈ ಕೆಲಸ ಮಾಡಿ ಅಂದರೆ ಫ್ರೈ ಆದಮೇಲೆ ಊಟ ಮಾಡ್ತೀನಿ. ನನಗೂ ತುಂಬ ಜಾಸ್ತಿ ಹಸಿವಾಗಿದೆ. ಸೊ ಗೈಸ್ ನಾನು ಸಂಜೆ ಒಂದು ಹೆಲ್ದಿ ಡಿಶ್ ಮಾಡಲಿಕ್ಕಿದ್ದೀನಿ. ಅದು ಬಂದುಬಿಟ್ಟು ಹೆಲ್ದಿ ದೋಸೆ ಅಂತಲೇ ಹೇಳ್ಬೋದು. ಏನು ಅಂತ ನಿಮಗೆ ಗೊತ್ತಾಗಬೇಕಾದ್ರೆ ನೀವು ನೆಕ್ಸ್ಟ್ ಬ್ಲಾಗ್ ವೇಟ್ ಮಾಡಬೇಕು. ಆ್ಯಂಡ್ ನಾನು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ, ಯಾಕಂದರೆ ತುಂಬ ಜಾಸ್ತಿ ಲಾಂಗ್ ಆಗುತ್ತೆ. ನಾನು ಆಲ್ರೆಡಿ ಈ ಒಂದು ವಿಡಿಯೋದಲ್ಲಿ ತುಂಬ ಜಾಸ್ತಿ ಕಂಟೆಂಟನ್ನು ಶೇರ್ ಮಾಡಿದ್ದೀನಿ. ಎನಿವೇಸ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಆ್ಯಂಡ್ ಇಲ್ಲಿಂದ ನಾನು ನೆಕ್ಸ್ಟ್ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಬಾಯ್ ಬಾಯ್ ಗೈಸ್, ಹ್ಯಾವ್ ಅ ಗುಡ್ ಡೇ, ಹ್ಯಾವ್ ಅ ನೈಸ್ ಡೇ. ಲಾ 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 ಲಾ.